ಹೇಳಮ್ಮ, ನೀವು ಹೇಳಿ, ಸ್ಟಾರ್ಟ್ ಯುವರ್ ಇಂಟ್ರಾಗೇಷನ್ನು. ಹಾಂ, ಯಾವುದೇ ಹೇಳಿದ ತಕ್ಷಣ ಕೆಲಸಗಳು ನಡೀತಿರ್ಲಿಲ್ಲ. ಅದು ತಡೆಯಾಜ್ಞೆಗಳು ಜಾಸ್ತಿ ಬರ್ತಾಯಿತ್ತು. ಸರ್ ಹೇಳ್ದೆ ಮಾಡಿದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸೋ ಆಯಿತು ನಾನು. ಅದೆಲ್ಲ ಬರುತ್ತೆ, ಅದಕ್ಕೆ ಅಂತ ಒಂದು ಕಾಲ ಬಂದು ಕ್ಲೀನಾಗಿ ಬಂದು ಹೇಳ್ತೀನಿ. ರೆಡಿ ಪಿಕ್ಚರ್ ರೆಡಿ ಇದ್ದಾಗಲೇ ಸ್ಟೇಜ್ ಮೇಲೆ ಬಂದ್ಬಿಡೋಣ ಅಂತ. ಇವತ್ತರೆಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ. ಆಯಿತು, ಒಂದು 70% ಆಗಿದೆ. ಇನ್ನೊಂದು 30% 35% ಬಾಕಿ ಇದೆ. ಸೇಮ್ ಹೇಳ್ದಂಗೆ 20 ಹಾಡು 22 ಹಾಡು ಇಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ. ಅದು ಪ್ರೇಮ್ಲೋಕ ಅಂತ ಟೈಟ್ಲ್ ಇಲ್ಲದೆ ಇರ್ಬೋದು, ಬಟ್ ಪ್ರೇಮ್ಲೋಕ ಮೀರೋ ಅಂತ ಒಂದು ಸಿನಿಮಾ ಅಂತೂ ತರ್ತಾ ಇದ್ದೀನಿ. ಆದಷ್ಟು ಬೇಗ ಬರುತ್ತೆ ನೋಡಿ. ಇದಕ್ಕೆ ನಿಮ್ಮ ಬಾಯಲ್ಲಿ ನೀವು ಸುಮ್ಮನೆ ಇರಲ್ಲ ಅಂತ ಹೇಳೋದು. ಈಗ ನಿಮಗೆ ಇಂಟ್ರಾಗೇಷನ್ ಮಾಡ್ಬೇಕು ನಾನು. ಏನಾರ ಅಂದ್ಕೊಳ್ಳಿ ನೀವು, ಅಲ್ಲ ಬರ್ತೀನಿ. ಅದು ಏನಾಗುತ್ತೆ ಅಂದರೆ ಟೈಮ್ ತಗೋತಾ ಇದೆ ಸಿನಿಮಾ. ಆಲ್ರೆಡಿ ನಾನು 150 ಡೇಸ್ ಶೂಟಿಂಗ್ ಮಾಡಿದ್ದೀನಿ. ಇನ್ನೊಂದು 50 ಡೇಸ್ ಶೂಟಿಂಗ್ ಇದೆ. 200 ಡೇಸ್ ಶೂಟಿಂಗ್ ನಡೀತಾ ಇದೆ. ಹಾಡುಗಳು ಸಾಕಷ್ಟಿದೆ, ಟೈಮ್ ತಗೋತಾ ಇದೆ. ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ, ಸ್ಪಿರಿಟಲ್ಲಿ ಇನ್ನೇನು ಈ ಬಂದು ಜಾನ್ವರಿ ಬಂದ್ಬಿಡ್ತೀನಿ ಅಂತೀನಿ. ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಸೊ ಮತ್ತೆ ಜಾನ್ವರಿ ಬಂದಾಗ ನೀವುಗಳೇ 1000 ಪ್ರಶ್ನೆ ಕೇಳ್ತಾರೆ, ಯಾಕ್ರಿ ಹೇಳ್ದು ಈ ಟೈಮಿಗೆ ಬರಲಿಲ್ಲ ಅಂತ ನೀವೇ ಹೊಡಿತಾರೆ. ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ. ಸೊ ಇವೆಲ್ಲ ಹೇಳೋದೇ ಬೇಡ, ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಹಠ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ. ಈ ಸರಿ ಏನಂದರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಈಸ್ 95% ರೆಡಿ, ಆವಾಗ ಬಂದು ನಿಂತ್ಕೊಂಡ್ರಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ, ಹೇಳೋದಕ್ಕೂ ವಿಷಯ ಇರುತ್ತೆ. ಅದೇನೋ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳೋದೇ ಬೇಕಲ್ಲ. ನೆಕ್ಸ್ಟ್ ಟೈಮ್ ನಾನೇನು ಸ್ಟೇಜಲ್ಲಿ ಬಂದು ಅದು ಈ ಥರ ಸಿನಿಮಾ ಮಾಡಿದ್ದೀನಿ, ಆ ಥರ ಸಿನಿಮಾ ಮಾಡಿದ್ದೀನಿ ಅಂತ ನಾವು 40 ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ. ಸಿನಿಮಾ ಪರದೆ ಮೇಲೆ ಬಿಡ್ತಿದ್ವಿ, ಜನ ಸಿನಿಮಾ ಪರದೆಯಲ್ಲಿ ಮಾತಾಡೋರು. ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗೆ ಮಾಡ್ತಾ ಇದ್ದೀವಿ, ನಾವು ಹಿಂಗೆ ಮಾಡ್ತಾ ಇದ್ದೀವಿ, ಅದೆಲ್ಲ ಏನು ನಡೆಯೋದಿಲ್ಲ. ಇವತ್ತು ಪರದೆ ಮೇಲೆ ನೋಡೋನು ಏನು ಹೇಳ್ತಾನಲ್ಲ, ಸಿನಿಮಾ ಅಲ್ಲೇ ಏನು ಕಾಣಿಸುತ್ತಲ್ಲ ಅದು ಫೈನಲಾಗಿ ಸಿನಿಮಾ ಆಗೋದು. ಅದೇ ಥರ ಸಿನಿಮಾ ಮಾಡಬೇಕು, ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ. ಈ ಸರಿ ಅದನ್ನು ಮಾಡಿಕೊಂಡು ಸಿನಿಮಾ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದೇನು ಸಿನಿಮಾ ಅಂತ. ಚೆನ್ನಾಗಿಲ್ಲ, ನಿಲ್ಲೋದಿಲ್ಲ ಅಷ್ಟೇ. ಅದಕ್ಕೆ ದೇರ್ ಇಸ್ ನೋ ಆನ್ಸರ್ಸ್. ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ 5 ಸಿನಿಮಾ ಸಕ್ಸಸ್ ಆಗುತ್ತೆ 100 ಸಿನಿಮಾ ಬಂದಾಗ. ಇನ್ನು 5 ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ. ಇನ್ನು 90 ಸಿನಿಮಾ ಫೇಲೇ ಆಗಿರೋದು. ಇದು ಹಿಸ್ಟ್ರಿ ಆಫ್ ಸಿನಿಮಾಗಳು ಹುಟ್ಟಿದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್. ಇದು ಹಂಗೆ ನಡೆಯೋದು. ಆ್ಯಂಡ್ ಇವತ್ತು ಇವ್ರ ಕನ್ನಡ ಹ್ಯಾಸ್ ಟೇಕನ್ ದಿ ಲಾಸ್ಟ್ ಪೊಸಿಷನ್. ಕಾಂಪಿಟೇಷನ್ ಫ್ರಮ್ ದಿ ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ. ನಿಮಗೆ ತೆಲುಗು ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಎಲ್ಲ ಜಾಸ್ತಿ ಆಯಿತು. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಫೇಸ್ ದಿ ಫೈಟ್. ಆ್ಯಂಡ್ ಅದು ಇವತ್ತಲ್ಲ, ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು. ನೀವು ಯು ಹ್ಯಾವ್ ಟು ಕಾಂಪೀಟ್ ಆಲ್ 5 ಲ್ಯಾಂಗ್ವೇಜ್ ಸಿನಿಮಾಸ್. ಇಟ್ ಈಸ್ ಎ ಮಸ್ಟ್. ನೋಡಿ, ಅವ್ನು ಚಿಕ್ಕ ಮಗು ಕ್ಲಾಪ್ ಹೊಡಿತೀವಿ, ನೀವು ಯಾರು ಹೊಡಿಲಿಲ್ಲ ಅದಕ್ಕೆ. ಆ್ಯಂಡ್ ಸಿನಿಮಾ ಡೋಂಟ್ ವರಿ, ಬರೋದು ಫ್ಲಾಪು ಫೇಲ್ಯೂರು ದುಡ್ಡು ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ. ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನು, ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ. ಅವ್ರು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ, ಅದೆಷ್ಟನ್ನು ಗೊತ್ತು ಅದಕ್ಕೆ. ಅವರು ನಮ್ಮ 200 ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು, ಬಟ್ ಬರಲ್ಲ ಇಲ್ಲಿ. ಚೆನ್ನಾಗಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮ್ಗೆ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ, ನಮ್ಗೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಅಲ್ಲಿಂದ ಗೆದ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು, ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ಲ. ನಂದ ಏನು ಹಿಂಗೆಲ್ಲ ಸುತ್ಕೊಂಡು ನೀಟಾಗಿ ತಗೊಳಕೋ ಪ್ರಶ್ನೆಗಳು ಇಲ್ಲ. ನಾನು ಪ್ಯಾನ್ ಇಂಡಿಯಾಗೆ ಹೋಗಲ್ಲ, ಮಾಡಿದ್ಮೇಲೆ ಅದು ಪ್ಯಾನ್ ಇಂಡಿಯಾಗೆ ಹೋಗುತ್ತೆ. ಅಲ್ಲ, ಅವ್ರು ಬಂದು ಹೊತ್ಕೊಂಡು ಹೋಗ್ಬೇಕು ಸಿನಿಮಾನ. ಅದೇ ಥರ ಪ್ರತಿ ಪ್ರೇಮ್ಲೋಕದಿಂದ ಹಿಡಿದು ಶಾಂತಿ ಪ್ರೇಮ್ಲೋಕನ ಅವರೇ ಹೊತ್ಕೊಂಡು ಹೋಗ್ಲಿ ಎಲ್ಲ ಭಾಷೆಗೂ. ಎಲ್ಲ ಕಡೆ ಶಾಂತಿ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ, ಅಲ್ಲ ಪ್ರೇಮ್ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ. ಫಸ್ಟೇ ಸಿನಿಮಾ ಮಾಡಿದ್ದು ಪ್ರೇಮ್ಲೋಕ, ತಮಿಳು ಕನ್ನಡ ಒಟ್ಟಿಗೆ ಶೂಟ್ ಮಾಡಿದ್ವಿ, ತೆಲುಗು ಡಬ್ಬಿಂಗ್ ಆಯಿತು. 3 ಅಟ್ ಎ ಟೈಮ್ ರಿಲೀಸ್ ಆಗಿದ್ದು ಸಿನಿಮಾದಾಗ. ಯಾವುದು ಲವ್ ಯಾವತ್ತೂ ಬದಲಾಗೋದಿಲ್ಲ ರೀ, ಮೆಥಡ್ ಬದಲಾಗುತ್ತೆ ಅಷ್ಟೇ. ಕಣ್ಣಲ್ಲಿ ನೋಡ್ತಿದ್ದು ಈಗ ಮೆಸೇಜಲ್ಲಿ ಮಾಡ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಪ್ರೀತಿ ಯಾವತ್ತೂ ಬದಲಾಗೋದಿಲ್ಲ, ಪ್ರೀತಿ ಅದೇ. ಆವಾಗಲೂ ಮಾಡ್ತೀರಿ, ನೀವು ಇರಲಿಲ್ಲ ಅವಾಗೆಲ್ಲ ಅಷ್ಟೇ. ಎಲ್ಲ ಕಾಲದಲ್ಲೂ ಅವ್ರವ್ರು ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ತಪ್ಪುಗಳು ಹೊಸದಲ್ಲ, ತಪ್ಪುಗಳು ಈಗ ಸೋಷಿಯಲ್ ಮೀಡಿಯಲ್ಲಿ ಎದ್ದು ಕಾಣಿಸ್ತವೆ ಅಷ್ಟೇ. ಅದನ್ನು ಚೆನ್ನಾಗಿ ಗುರುತಿಸ್ತೀರಾ, ಅದಕ್ಕೆ ಚೆನ್ನಾಗಿ ಹೆಡ್ಲೈನ್ ಕೊಡೋದು ಕಲ್ತಿದ್ದೀರಾ ಎಲ್ಲರೂ.
ಟೈಟ್ಲ್ ನಮ್ಮ ಹತ್ರ ಮಾಡೋದಕ್ಕಿಂತ ಆಕ್ಚುಲಿ ನಿಮ್ಮನ್ನು ಕೇಳಬೇಕು ಟೈಟ್ಲ್ ಸಿನಿಮಾ ಇಡೋದಕ್ಕೆ. ಹೆಡ್ಲೈನ್ಸ್ ತುಂಬ ಚೆನ್ನಾಗಿ ಕೊಡ್ತೀರಾ ನೀವು, ಅದು ಕರೆಕ್ಟ್ ಇವತ್ತು, ಅದು ತೊಂದರೆನೇ ಇಲ್ಲ ಇವತ್ತು. ಮಿಸ್ಟೇಕ್ಸ್ ಯಾರು ಯಾವ ಕಾಲದಲ್ಲಿ ಮಾಡಿಲ್ಲ ರೀ? ಹಾಂ, ಯಾವ ನಾಗರಾಜಪ್ಪ ನೀ ಎಲ್ಲಿ? ಅವ್ರಿಗೆ ಕ್ವಶನ್ ಕೇಳಿದ್ರಲ್ಲ, ಪ್ರಶ್ನೆ ನಿಮಗೆ ಹೇಳ್ತಿರೋದು ಅವನು. ನೀವು ಮಾಡಿದ್ರಲ್ವಾ, ಲವ್ ಮಾಡಿದ್ರಲ್ವಾ ನೀವು? ತುಂಬ ಅಂದರೆ 5-6 ಏನು ಲವ್ ಮಾಡಿದ್ದ, ಏನು ಮಾಡಿದ್ದು ನೀವು? ಹಾಂ, ಒನ್ ಸೈಡ್ ನೀವು ಸುಮ್ಮನೆ ಅನ್ಕೊಂಡ್ಬಿಟ್ರು. ಹಾಂ, ಅಲ್ಲ ರೀ, 5 ಜನ ನಿಜವಾಗ್ಲೂ ಲವ್ ಮಾಡಿದ್ರ ನೀವು ಹುಡುಗಿರ್ನ? ಅಂದ್ರೆ 5 ಜನ ಇಟ್ಕೊಂಡು ಕರ್ಕೊಂಡು ಓಡಾಡಿದ್ದೀರಾ ರೀ? ನೀವು ಯಾವುದೋ ಸ್ಕೂಲಲ್ಲಿ ಹಿಂಗೆ ನೋಡಿರೋದಕ್ಕೆಲ್ಲ ಲವ್ ಲವ್ ಅನ್ಕೊಂಡು ಕೂತು 5 ಜನದ ಹೆಸರು ಹೇಳ್ರಿ. ಹಾಂ, ಯಾಕೆ ನಮಗೆ ಮಾತ್ರ ಇಲ್ಲಿ ನಿಂತ್ಕೊಂಡು ಕೇಳ್ತೀರಾ? ನೀವು ಮಾತ್ರ ಅಲ್ಲಿ ಕೆಳಗೆ ಬರ್ಬೇಕು. ನಾವು ಹೇಳ್ರಿ, ಪರವಾಗಿಲ್ಲ, ಒಂದು ಹೇಳ್ರಿ. ಯಾಕೆ ಈಗ ಮದುವೆ ಆಗಿ ಮಗುವಾಗಿ ಹೋಗಿದೆ. ಸಪ್ರೇಟ್ ಡ್ರೆಸ್ ಮೀಟ್. ಆಯ್ತಾ, ಚಲೋ ಮುಗೀತಾ? ಏನು ಶ್ರದ್ಧವ್ರೆ, ಯು ಫಿನಿಶ್ ಯೋರ್ ಕ್ವಶನ್ಸ್? ಓಕೆ, ಅಲ್ಲಿ ಬಂದ್ಮೇಲೆ ಎದುರುಗಡೆ ಕೂತ್ಕೊಳ್ಳೋಣ. ಓಕೆ, ಚಲೋ, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎಲ್ಲ ಈ ಹೊಸಬರಿಗೆ ಭರತಿ ಒಳ್ಳೇದಾಗ್ಲಿ, ರಶಿಕಾ ಒಳ್ಳೇದಾಗ್ಲಿ. ಇವರು ನನ್ನೊಂದು ಸಿನಿಮಾ ಒಂದೇ ಬರ್ತೀನಿ ಶೂಟಿಂಗ್ ಅಂದ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡಿದ್ರು ಫೋನ್. ಇವರು ನೆನಪಿಲ್ಲ ನಿಮಗೆ? ನಾನು ನೆನಪಿಲ್ಲ ಅಂತ ಅನ್ಕೊಂಡಿರ್ತಾರೆ ಪಾಪ ಇವರು.